ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬೀಟ್ರೂಟ್ ಪೂರಿ ಮಾಡ್ತಾಯಿದ್ದೀನಿ. ಬೀಟ್ರೂಟ್ನ ನಾನು ತುರಿದಿಟ್ಕೊಂಡಿದ್ದೀನಿ. ಇದನ್ನು ಮೊದಲಿಗೆ ಗ್ರೈಂಡ್ ಮಾಡಿಕೊಂಡು ಅದರಿಂದ ರಸ ತೊಗೊಳ್ತೀನಿ. ಈಗ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ಗ್ರೈಂಡ್ ಆಗಿದೆ, ಸೋದಿಸ್ಕೊಳ್ತಾ ಇದ್ದೀನಿ ನಾನು. ಈ ಪೂರಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅದು ಕಲರ್ ನೋಡೇ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಗೋಧಿ ಹಿಟ್ಟು ಹಾಕಿ ನಾವು ಪೂರಿ ಹಿಟ್ಟಿಗೆ ಕಲಿಸ್ಕೊಳ್ತೀವಿ. ನನಗೆ ಇಷ್ಟು ಸಾಕಾಗುತ್ತೆ ಗೋಧಿ ಹಿಟ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪೂರಿ ಹಿಟ್ಟು ರೆಡಿಯಾಗಿದೆ. 10 ನಿಮಿಷ ಇದನ್ನು ಹೀಗೆ ಬಿಡೋಣ. ಮಾಡಲಿಕ್ಕೆ ನಾನು ಪೂರಿ ಮೇಕರ್ ತೊಗೊಂಡಿದ್ದೀನಿ. ನಾನು ಲಟ್ಸಿ ಸಹ ಮಾಡ್ಬೋದು, ಬಟ್ ನಾನು ಪೂರಿ ಮೇಕರ್ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಫುಲ್ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಾನು. ಈ ರೀತಿ ಪೂರಿ ಮೇಕರಲ್ಲಿ ಮಾಡಿದ್ರೂ ಚೆನ್ನಾಗೇ ಬರುತ್ತೆ. ಅದನ್ನು ನಾನೀಗ ಎಣ್ಣೆಗೆ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ. ಪೂರಿ ನೋಡುವಾಗಲೇ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಪೂರಿ. ಬೀಟ್ರೂಟ್ ಹಾಕಿ ಮಾಡಿದ್ರೂ ಕೂಡ ಇಷ್ಟೇ ಚೆನ್ನಾಗೇ ಬರುತ್ತೆ. ಪೂರಿ ರೆಡಿಯಾಗಿದೆ. ನನ್ನ ಪೂರಿಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ ನಾನು. ಈಗ ಪೂರಿ ಮತ್ತು ಪಲ್ಯ ರೆಡಿಯಾಗಿದೆ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.